ಹೇಳ್ರಿ. ಸರ್ ನಾನು ಬೆಂಗಳೂರಿಂದ ಶನಿವಾರ ಬೆಳಗ್ಗೆ ಬಂದು 8 ಗಂಟೆಗೆ ಅವರು ಗುಡಿ ಪೂಜಾರಿ ಇದ್ದರು. ಇದು ಶ್ರೀನಿವಾಸ ಸಿದ್ದರಾಮಯ್ಯ ಪೂಜಾರಿ ಅಂತ ಗುಡಿ ಪೂಜಾರಿ ಅವರು, ಸಿದ್ದೇಶ್ವರ ಪೂಜಾರಿ ಮತ್ತು ಕಾಕ್ತಿಯಾರವರು. ನಾನು ಅಲ್ಲಿ ಗುಡಿ ಹತ್ರ ಸೇವಾ ಮಾಡೋಕ್ಕೆ ಬಂದೆ. ಆವಾಗ ಬಂದಾಗ ಇದು ದೇವ್ರ ದರ್ಶನ ಆಗೋದನ್ನ ನಿಂದ ದರ್ಶನ ಆದಮೇಲೆ ಹಜಾಮ ಅಂತ ಅಂದನ್ರಿ. ಹಂಗೆ ಯಾಕಂತ ನಾನು ಹಂಗೆ ಯಾಕಂತ ಹುಚ್ಚ ಅಂತ ಬೇದೀನಿ ರೀ. ಆಮೇಲೆ 9:30ರಿಂದ 10 ಗಂಟೆಗೆ 9:30ರಿಂದ ಗುಡಿಗೆ ಬಂದೆ ಮತ್ತೆ ನಮಸ್ಕಾರ ಮಾಡೋಕೆ. ಆವಾಗ ಹಂಗೆ ಯಾಕಂದಪ್ಪ ನನಗೆ ನಿಂದೇನು ತಿಂದಿನ ಅದು ಇದು ಅಂತ ಕೇಳಿದ್ದೀನಿ ನಾನು. ಕೇಳಿದ್ರೆ ಅವಂಗ ನನಗೆ ಒಂದು ಮಾತಿಗೆ ಹೇಳ್ತೀರಿ, ನನಗೆ ಕಟ್ಗೆ ತೊಗೊಂಡು ತೆಲಿಗೆ ಹೊಡೆದ್ಬಿಟ್ಟ, ಇದು ಕುರ್ಚಿಯದು ಕಟ್ಗೆ ತೊಗೊಂಡು. ಆಮೇಲೆ ನಾ ಚಕ್ಕರ್ ಬಂದು ಬಿದ್ದೀನಿ. ಆಮೇಲೆ ಒಂದಿಬ್ಬರು ಕೂಡಿ ಬೈಲೊಂಗಲ್ಲ ಅಂತ ಅವ್ರ ರಿಲೇಷನ್ ಅಂತ ಅವಾಗ ಕೂಡಿ ನನ್ನ ಕಣ್ಣಿಗೆ ಪಣ್ಣಿಗೆ ಸಾಕಷ್ಟು ಬಡ್ದಾರ. ನನ್ನ ಕಣ್ಣು ಕಾಣಲ್ಲ ಸರ್. ಈಗ ಸಿದ್ದೇಶ್ವರ ಪೂಜಾರಿ ಈಗ 1 ತಿಂಗಳಿಂದ ಈರಯ್ಯ ಪೂಜಾರಿ ಅಂತ ಅವನು ಹಂಗೆ ಅಂದಾನ ಸರ್. ಒಟ್ಟು ಆ ಗುಡಿ ಪೂಜಾರಿನೂ ನಾನು ಅಲ್ಲಿ ಹೋದ್ರೆ ಹಜಾಮ ಅಂತ ಅಂತಾರೆ ಅವರು. ಒಟ್ಟು ಅವ್ರಿಗೆ ಕರೀದೊಂದು ಅಭ್ಯಾಸ ಆಗೈತೆ ಇದ್ದಂಗೆ ಆಗೈತೆ ರೀ ಅವ್ರಿಗೆ. ಮತ್ತು ನಾ ಯಾಕೆ ಪ್ರಶ್ನೆ ಮಾಡಿದ್ರೆ ನಾನು ಅದನ್ನು ಹೊಳೆ ಬೇದ್ರೆ ಅವ್ರಿಗೆ ಅವರು ಮಂದಿ ಇದ್ರಿಗೆ ಅನ್ನೋದಿಲ್ಲ ರೀ, ಮಂದಿ ಇಲ್ಲಾಗ ಬೇಯ್ದವ್ದು. ಹಜಾಮ್ ಬಂದ್ ನೋಡಂತ ಕುಂತಿರ್ತಾರೆ, ಕಟ್ಟಿ ಕುಂತಿರ್ತಾರೆ, ಹಜಾಮ್ ಬಂದ್ ನೋಡಂತ. ನಾನು ಗುಡಿ ಸೇವೆ ಮಾಡ್ತಿರ್ತೇನೆ ರೀ, ನನ್ನ ಪಾಲಿಗೆ ನಾ ಮಾಡ್ತಿರ್ತೀನಿ. ಹಜಾಮ್ ಬಂದ್ ನೋಡಂತ ಬರೀ ಮಾತಾಡೋದು. ಕಂಪ್ಲೇಂಟ್ ಕೊಟ್ಟೇನಿ ಸರ್. ಪೊಲೀಸರನ್ನ ಕರ್ಸಿಲ್ರಿ, ಕರ್ಸಿಲ್ಲ. FIR ಮಾಡಿದ್ರೆ ಈ ಕಮಿಷನರ್ಗೂ ಕೊಡಕ್ಕೆ ಹೊಂಟೇನಿ ಸರ್, ಮತ್ತು IGP ಸಾಹೇಬ್ರಿಗೂ ಕೊಡಕ್ಕೆ ಹೊಂಟೇನಿ, ಮತ್ತು SP ಸಾಹೇಬ್ರಿಗೂ ಕೊಡಕ್ಕೆ ಹೊಂಟೇನಿ ಹೊಂಟೇನಿ ರೀ. ಸರ್ ನಾವು 5 ವರ್ಷ ಸೂಚಕದೀನಿ. ನಾನು ಬೆಂಗಳೂರಿಗೆ ಮತ್ತು ಇಲ್ಲಿ ಕಾಕ್ತಾಗ ಇರ್ತೀನಿ. ನನ್ನ ಮನೆ ಕಾಕ್ತಿಗೆ ಐತಿ ಸರ್. ನಂದು ಊರು YS ಹಡಗಲಿ, ರೋಣ ತಾಲೂಕು ಸರ್, ಗದಗ ಡಿಸ್ಟಿಕ್. ಹಲ್ಲೆ ಮಾಡ್ಯಾರ ಸರ್. ನನ್ನ ಹೆಸರು ಚನ್ನಬಸು ಶಂಕರಪ್ಪ ಹಡಗಲಿ ಸರ್. ನನ್ನ ಜಾತಿಲಿ ಹಡಪದ ಸರ್. ಜಾತಿನಿಂದ ಮಾಡಕತ್ತಾರ ಸರ್. ಈಗ ಜಾತಿನಿಂದ ಕೊಟ್ಟೇನಿ ಸರ್, ಜಾತಿಲಿಂದನೇ ಕೊಟ್ಟೇನಿ ಸರ್. ನಮಸ್ತೆ.